ಸ್ವಾಮಿ ವಿವೇಕಾನಂದರನ್ನ ಒಬ್ಬ ವಿದೇಶಿಗ ಕೇಳ್ತಾನೆ, ಸ್ವಾಮೀಜಿ, ಜಗತ್ತಿನಲ್ಲಿ ಯಾವ ಪ್ರಾಣಿಯ ಹಾಲು ಶ್ರೇಷ್ಠ ಅಂತ. ಅದಕ್ಕೆ ವಿವೇಕಾನಂದರು ಹೇಳ್ತಾರೆ, ಎಮ್ಮೆಯ ಹಾಲು ಅಂತ. ಅದಕ್ಕೆ ಆ ವಿದೇಶಿಗ, ನೀವು ಹಸುವಿನ ಹಾಲು ಅಂತ ಹೇಳ್ತೀರಾ ಅಂತ ಅಂದುಕೊಂಡಿದ್ದೆ ಅಂದ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನೀನು ಕೇಳಿದ್ದು ಪ್ರಾಣಿಯ ಹಾಲು, ಆದ್ರೆ ಗೋವನ್ನು ನಾವು ಪ್ರಾಣಿ ಅಂತ ಕನ್ಸಿಡರ್ ಮಾಡೋದಿಲ್ಲ. ಗೋವು ನಮಗೆ ತಾಯಿ. ನಮ್ಮ ಹೆತ್ತ ತಾಯಿಯ ನಂತರದ ಸ್ಥಾನವನ್ನ ಭಾರತೀಯರಿಗೆ ನೀಡುವಂಥದ್ದು ಗೋವು. ಆದ್ದರಿಂದ ನಾವು ಗೋವನ್ನ ಮಾತೆ ಅಂತ ಕರಿತೇವೆ, ಗೋಮಾತಾ ಅಂತ ಕರಿತೇವೆ. ನಾವು ಯಾವುದೇ ಕಾರಣಕ್ಕೂ ಗೋವನ್ನ ಪ್ರಾಣಿ ಅಂತ ಕನ್ಸಿಡರ್ ಮಾಡೋದಿಲ್ಲ, ನಾವು ತಾಯಿ ಅಂತ ಕನ್ಸಿಡರ್ ಮಾಡ್ತೇವೆ. ವಿವೇಕಾನಂದರು ಹೇಳಿದ ಮಾತು 100ಕ್ಕೆ 100ರಷ್ಟು ಸತ್ಯ. ಏಕೆಂದ್ರೆ ನಮ್ಮ ಹೆತ್ತ ತಾಯಿಯಷ್ಟೇ ಪ್ರೀತಿಯನ್ನ ಕೊಡ್ತಕ್ಕಂಥದ್ದು ಈ ಗೋವುಗಳು. ಆದ್ದರಿಂದಲೇ ಗಾವೋ ವಿಶ್ವಸ್ಯ ಮಾತರಃ, ಗೋವುಗಳು ಜಗತ್ತಿನ ತಾಯಿ ಅಂತ ಸಂಸ್ಕೃತ ಸುಭಾಷಿತಕಾರ ಹೇಳಿದ್ದಾನೆ.